ಮೊದಲು ಒಂದು ಮಾತಿತ್ತು ಏನಂತಂದರೆ IPL ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು ಫೈನಲಲ್ಲಿ ಯಾವ ತಂಡ ಆಡ್ತದೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಉಳಿದಂತಹ ತಂಡಗಳು ಆಟ ಆಡೋದು. ಅಷ್ಟು ಕಾನ್ಫಿಡೆನ್ಸ್ ಚೆನ್ನೈ ಅಂದರೆ ಕನ್ಸಿಸ್ಟೆಂಟಾಗಿ ಫೈನಲಿಗೆ ಹೋಗ್ತದೆ ಅಂತ. ಈಗ ಮಾತು ಚೇಂಜ್ ಆಗಿದೆ. 5 ಸಲದ IPL ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 2024, 2025 ಹಾಗೂ 2026 ಸತತ 3 ವರ್ಷ ಪ್ಲೇ ಆಫಿಗೆ ಕ್ವಾಲಿಫೈ ಆಗದೆ ಲೀಗ್ ಹಂತದಲ್ಲಿಯೇ ಎಲಿಮಿನೇಟ್ ಆಗಿದೆ. ಇವತ್ತು ನಡೆದಂತಹ GT ವಿರುದ್ಧದ ಮಹತ್ವದ ಪಂದ್ಯದಲ್ಲಿ, ಗೆಲ್ಲಲೇಬೇಕಾಗಿರುವಂತಹ ಪಂದ್ಯದಲ್ಲಿ ಕಂಡು ಕೇಳರಿಯದಂತಹ ಸೋಲು CSKಗೆ ಸಿಕ್ಕಿದೆ. GT ವಿರುದ್ಧ 89 ರನ್ಗಳ ಹೀನಾಯ ಸೋಲು ಚೆನ್ನೈಗೆ ಸಿಕ್ಕಿ ಚೆನ್ನೈ ಅಫಿಷಿಯಲಿ ಟೂರ್ನಮೆಂಟಿಂದ ಔಟ್ ಆಗಿದೆ. ನಮಸ್ಕಾರ, ಎಲ್ಲರಿಗೂ ಸಿದ್ಧನಾಡದಂತರ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಓ ಮೈ ಗಾಡ್, ಚೆನ್ನೈಗೆ ಈ ಥರ ಪರಿಸ್ಥಿತಿ ಬರ್ತದೆ ಅಂತ ಚೆನ್ನೈ ಕೂಡ ಅಂದ್ಕೊಂಡಿರಲಿಲ್ಲ, ಚೆನ್ನೈ ಸೂಪರ್ ಕಿಂಗ್ಸ್. ಯಾಕಂತಂದ್ರೆ 2023ರಲ್ಲಿ ಏನು ಜಡೇಜಾ ಅವರು 2 ಬಾಲಿಗೆ 10 ರನ್ ಬೇಕು ಅಂತ ಇದ್ದಾಗ ಒಂದು 6 ಒಂದು 4 ಹೊಡೆದು ವಿನ್ ಮಾಡಿಸಿದಂಥ ಸಂದರ್ಭದಲ್ಲಿ ಇವ್ರು ಕಮ್ ಬ್ಯಾಕ್ ಅಂದರೆ ಇವ್ರು ಹೀಗೆ ಹಾಗೆ ಹೀಗೆ ಅಂತ ಕಮ್ ಬ್ಯಾಕ್ ಸೂಪರ್ ಕಿಂಗ್ಸ್ ಅಂತೆಲ್ಲ ನಾವೆಲ್ಲ ಹೇಳ್ತಿದ್ದೆವು. ಸತತ 3 ವರ್ಷ ಈ ಥರದ ಹಾರಿಬಲ್ ಪರ್ಫಾರ್ಮೆನ್ಸ್ ಬರ್ತದೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಒಂದು ಸಲ ಏನಾಗ್ತದೆ, 2 ಸಲ ಏನಾಗ್ತದೆ, ಸತತ 3 ವರ್ಷ ಚೆನ್ನೈ ಸೂಪರ್ ಕಿಂಗ್ಸ್ ಲೀಗ್ ಹಂತದಲ್ಲೇ ಔಟ್ ಆಗ್ತಾರೆ ಅಂತ ಅಂದ್ಕೊಂಡಿರಲ್ಲ. ಎಸ್ಪೆಷಲಿ ಇವತ್ತಿನ ಮ್ಯಾಚ್ ಏನೋ ಒಂದು ಫೈಟ್ ಕೊಡ್ತಾರೆ. ಯಾಕಂತಂದರೆ ಇವರು ವಿನ್ ಆದರೆ ಮಾತ್ರ ಟೂರ್ನಮೆಂಟಲ್ಲಿ ಅಲೈವ್ ಆಗಿರ್ತಾರೆ, ಏನೊಂದು ಆಸೆಯನ್ನು ಇಟ್ಕೊಂಡಿರ್ತಾರೆ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು ಅಂತ. ಬಟ್ ಇವತ್ತು ಅದರ ಹತ್ತಿರ ಕೂಡ ಇರಲಿಲ್ಲ ಪರ್ಫಾರ್ಮೆನ್ಸ್. ಇವತ್ತು ಅಹಮದಾಬಾದಲ್ಲಿ ನಡೆದಂತಹ ಪಂದ್ಯದಲ್ಲಿ GT 89 ರನ್ನಿಂದ ವಿನ್ ಆದದ್ದು. ಆ್ಯಕ್ಚುಲಿ CSKಯ IPL ಹಿಸ್ಟ್ರಿಯಲ್ಲಿ ಹಾರಿಬಲ್ ಡಿಫೀಟ್ ಇದು. ಇಂಥ ಒಂದು ಈ ಥರದ ದೊಡ್ಡ ಸೋಲು ಸಿಕ್ಕಿರಲಿಲ್ಲ. ಹಾಗೆ GTಗೂ ಕೂಡ ಇಷ್ಟು ದೊಡ್ಡ ಜಯ ಕೂಡ ಸಿಕ್ಕಿರಲಿಲ್ಲ. ಸೊ ಇಬ್ಬರಿಗೆ ಸಮಾಧಾನ ಆಯ್ತಂತ, ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಅಂತ. ಆ್ಯಂಡ್ GT 99% GT ಹಾಗೂ RCB ಟೇಬಲ್ ಟಾಪರ್ಸ್ ಆಗಿರ್ತಾರೆ. ಸೊ RCB ಹಾಗೂ GT ಅಂತವೇ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಕ್ವಾಲಿಫೈಯರ್ 1ನಲ್ಲಿ RCB ಹಾಗೂ GT ಸೆಮಿಸ್ ಆಡ್ತದೆ ಅಂತ ಅಂದ್ಕೊಂಡಿದ್ದಾನೆ. ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ GT ಟಾಸ್ ವಿನ್ ಆದದ್ದು CSK. ಅವ್ರು ಹೇಳಿದರು ಪ್ರೆಡಿಕ್ಷನ್ ಅಲ್ಲ, ಅವ್ರು ಹೇಳಿದರು ನಾವು ಚೇಸ್ ಮಾಡ್ತೇವೆ, GT ಫಸ್ಟ್ ಬ್ಯಾಟಿಂಗ್ ಮಾಡಲಿ, ಅವರು ಬ್ಯಾಟಿಂಗ್ ಮಾಡಿ ಅವರು ಸ್ಕೋರ್ ಹೊಡೆದಂತಹ ಒಂದು ಚಂದಕ್ಕೆ ನಾವು ಆಲ್ರೆಡಿ ಒದ್ದೆ ಆಗಿರ್ತೇವೆ. ಸೊ ನಾವು ಬೇಗ ಆಲ್ಔಟ್ ಆಗ್ತೇವೆ, ಡೋಂಟ್ ವರಿ ಬೇಬಿ ಚಿನ್ನಮ್ಮ, ನಾವು ಬೇಗ ಮ್ಯಾಚನ್ನು ಮುಗಿಸುತ್ತೇವಮ್ಮ ಅಂತ ಅವರ ಕ್ಯಾಪ್ಟನ್ ಅವರು ಋತುರಾಜ್ ಗಾಯಕ್ವಾಡ್ ಅವರು ಅಂದರು. 229 ರನ್ GT ಅವ್ರು ಹೊಡೆದದ್ದು, 4 ವಿಕೆಟ್ ಹೋದದ್ದು. ಫಸ್ಟ್ ಆಫ್ ಆಲ್ GT 229 ರನ್ ಹೊಡೆದ್ರು ಅಂತ ಅಂದರೆ ಅಷ್ಟು ಕೆಟ್ಟದಾಗಿ ಬಾಲ್ ಹಾಕಿದೆ CSK ಅಂತ. GTಯನ್ನು ನಾನು ತುಂಬ ಕೇವಲ ಅಂತ ಇದು ಮಾಡ್ತಾ ಇರೋದಲ್ಲ, ಬಟ್ GT ನೀವು ನೋಡಿರುವಂತಹ GTಯ ಆಟ ಏನಂತಂದರೆ 210 215 ಹೊಡೆದ್ರೆ, ಅಥವಾ ಮ್ಯಾಕ್ಸ್ 220, ಏನೋ ಒಂದು ಸೂರ್ಯ ಆ ಕಡೆಯಿಂದ ಈ ಕಡೆ ಹುಟ್ಟಿದರೆ 220 ಹೊಡಿಬೋದು. 229 ಎಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ GT ಹತ್ರ. ಯಾಕಂತಂದರೆ ಅವರು ಫಸ್ಟ್ ಬಾಲ್ ಹಾಕಿದರೆ ಏನು ಮಾಡ್ತಾರೆ ಅಂತಂದರೆ 180 ಒಳಗಡೆ ರಿಸ್ಟ್ರಿಕ್ಟ್ ಮಾಡ್ತಾರೆ. ಮತ್ತು ಚೇಸ್ ಮಾಡುವಾಗ ಟಾಪ್ 3ಯಲ್ಲಿ ಇಬ್ಬರು ಏನಾದರೂ ನಿಂತ್ಕೊಂಡ್ರೆ ಅವರು ಅದನ್ನು ಚೇಸ್ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡುವಾಗಲೂ ಹಾಗೆ ಟಾಪ್ 3ಯಲ್ಲಿ ಇಬ್ಬರು ನಿಂತ್ಕೊಂಡು ಏನೋ ಒಂದು ಮಾಡಿಕೊಂಡು 200 ಹೊಡಿತಾರೆ, ಅದನ್ನು ಡಿಫೆಂಡ್ ಮಾಡ್ತಾರೆ ಅಂತ. ಇವತ್ತು ಟಾಪ್ 3ಯಲ್ಲಿ 3 ಜನ ಕ್ಲಿಕ್ ಆದರು. ಓ ಮೈ ಗಾಡ್, ಈ ಸೀಸನಲ್ಲಿ ಇವರ ಒಂದು ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರ ಓಪನಿಂಗ್ ಕಾಂಬಿನೇಷನ್ ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲಿ ಹೇಗೆ ವರ್ಕ್ ಆಗ್ತಿದೆಯೋ ಅದೇ ಜೆರಾಕ್ಸ್ ಕಾಪಿ. ಲಾಸ್ಟ್ ಸೀಸನಲ್ಲೂ ಅವ್ರದ್ದು ಕ್ಲಿಕ್ ಆಗಿದ್ದು ಟಾಪ್ 3ಯೇ, ಈ ಸೀಸನಲ್ಲೂ ಕ್ಲಿಕ್ ಆಗ್ತಾ ಇರೋದು ಟಾಪ್ 3. ಯಾಕಂದರೆ ಉಳಿದವರಿಗೆ ಕರೆಕ್ಟಾಗಿ ಬ್ಯಾಟಿಂಗ್ ಸಿಗ್ತಾಯಿಲ್ಲ. ಎಸ್ಪೆಷಲಿ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರು ಈ ಸೀಸನ್ ಇಬ್ಬರು ಕೂಡ 600+ ಹೊಡೆದಿದ್ದಾರೆ. ಆ್ಯಕ್ಚುಲಿ ಗಿಲ್ಲು ಒಂದು ಇನ್ನಿಂಗ್ಸ್ ಕಡಿಮೆ ಆಡಿರೋದು ಅಂತ ಅಂದ್ಕೊಳ್ತೇನೆ ನಾನು. ಈಗ ಆರೆಂಜ್ ಕ್ಯಾಪ್ ಸಾಯಿ ಸುದರ್ಶನ್ ಪಾಲಾಗಿದೆ, ಸೆಕೆಂಡ್ ಪ್ಲೇಸಲ್ಲಿ ಇರೋದು ಗಿಲ್. ಆ್ಯಂಡ್ ನಾನು ಟೂರ್ನಮೆಂಟ್ ಶುರುವಾಗುವ ಮುಂಚೆ ಒಂದು ಹೇಳಿದ್ದೆ ಏನಂತಂದರೆ, ನಂಗೆ ಯಾಕೋ ಅನ್ನಿಸ್ತಾ ಇದೆ ಗಿಲ್ ಈ ಸೀಸನ್ ಸೂಪರಾಗಿ ಆಡ್ತಾರೆ ಅಂತ. ಹಾಗೆ ಆಯ್ತಲ್ಲ ಮರೆಗೆ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾರೆ ಹೈಯೆಸ್ಟ್ ರನ್ ಗೆಟ್ಟರಲ್ಲಿ. ಇವತ್ತು ಏನು ಗಿಲ್ ಅವ್ರದ್ದು ಆಟ 37 ಬಾಲಿಗೆ 64 ರನ್, ಹಾಗೆ ಸಾಯಿ ಸುದರ್ಶನ್ ಅವ್ರದ್ದು 53 ಬಾಲಿಗೆ 84 ರನ್. ಕೊನೆಗೆ ಮತ್ತೆ ಲಾಸ್ಟ್ ಮಿನಿಟ್ಗೆ ಜಾಸ್ ಬಟ್ಲರ್ ಅವರು ಬಂದು 200+ ಸ್ಟ್ರೈಕ್ ರೇಟಲ್ಲಿ 27 ಬಾಲಿಗೆ 57 ರನ್, 5 4 4 6. ಇವರು 3 ಜನವೇ ಪೂರ್ತಿ ಆವರಿಸಿಕೊಂಡದ್ದು GTಯ ಬ್ಯಾಟಿಂಗಲ್ಲಿ. ಅವರು 3 ಜನ ಅಂದರೆ ಗಿಲ್ ಸಾಯಿ ಸುದರ್ಶನ್ ಅವರು ಔಟ್ ಆದಮೇಲೆ ಮತ್ತೆ ಐ ಥಿಂಕ್ ತೆವಾಟಿಯ ಫಸ್ಟ್ ಬಾಲಲ್ಲೇ ರನ್ಔಟ್ ಆದರು. ಒಟ್ಟು 3, ಮತ್ತು ಲಾಸ್ಟ್ ಬಾಲಲ್ಲಿ ಒಂದು ವಿಕೆಟ್ ಹೋಯಿತು, 4 ವಿಕೆಟ್ ಹೋಯಿತು. ಬಿಟ್ಟರೆ ರನ್ನಿದು ಮಹಾಮಳೆ. ಹೇಗೆ ಈಗ ಬೆಂಗಳೂರಲ್ಲಿ ಜೋರು ಮಳೆ ಬಂತು, ಇವತ್ತು ಸಂಜೆಯಿಂದ ಮಳೆ, ಈಗ ಮತ್ತೆ ಪುನಃ
ರಾತ್ರಿ ಜೋರು ಮಳೆ. ಆ್ಯಕ್ಚುಲಿ ಇವತ್ತು ವಿಡಿಯೋ ಲೇಟ್ ಬರ್ತಾ ಇರೋದಕ್ಕೆ ಕಾರಣ ಕೂಡ ಅದೇ. ನಾ ಹೊರಗಡೆ ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಜೊತೆಗೆ, ವಾಪಸ್ ಬರೋ ಜೋರು ಮಳೆ, ಅದಕ್ಕೆ ವಿಡಿಯೋ ಲೇಟ್ ಬರುತ್ತೆ ಅಂತ ಪೋರ್ಟ್ ಸೆಕ್ಷನಲ್ಲಿ ತಿಳಿಸಿದ್ದು. ಓ ಮೈ ಗಾಡ್. ಆ್ಯಂಡ್ ಅಂಶುಲ್ ಕಂಬೋಜ್ ಒಂದು ವಿಶೇಷ ದಾಖಲೆಯನ್ನು ನಿರ್ಮಿಸಿದ್ರು. ಏನಂತಂದ್ರೆ IPL ಹಿಸ್ಟ್ರಿಯಲ್ಲಿ ಒಂದೇ ಸೀಸನಲ್ಲಿ ಯಾರು ಕೂಡ 500ರ ಮೇಲೆ ರನ್ ಬಿಟ್ಟು ಕೊಟ್ಟೇ ಇಲ್ಲ, ಯಾವ ಬೌಲರ್ ಕೂಡ. ಆ ಒಂದು ವಿಶೇಷ ರೆಕಾರ್ಡಿಗೆ ಭಾಜನರಾಗಿದ್ದು ಅಂಶುಲ್ ಕಂಬೋಜ್ ಅವರು. ಆಡಿರುವಂಥ 14 ಮ್ಯಾಚ್ಗಳಲ್ಲಿ ಅವರು ಎಷ್ಟು ಮ್ಯಾಚ್ ಆಡಿದ್ದಾರೆ ಗೊತ್ತಿಲ್ಲ, 14 ಮ್ಯಾಚ್ ಆಡಿದಾರ, 500ಕ್ಕಿಂತ ಜಾಸ್ತಿ ರನ್ನನ್ನು ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಅತ್ಯಮೋಘ ಅರ್ಧ ಶತಕ 4 ಓವರ್ಗೆ 56 ರನ್ ಬಿಟ್ಟು ಕೊಟ್ಟರು. ಇವತ್ತು ಅಖಿಲ್ ಹುಸೇನ್ ಅವ್ರನ್ನ ಹಾಕ್ಕೊಳ್ಳಿಲ್ಲ, ಯಾಕಂತಂದರೆ ಫಾಸ್ಟ್ ಬೌಲರ್ಗೆ ನೆರವಾಗಬಹುದು ಅಂತ ಅಂದುಕೊಂಡಿದ್ರು. ಈ ಪಿಚ್ ಫಾಸ್ಟ್ ಬೌಲರ್ಸ್ಗೆ ನೆರವಾಗ್ತದೆ ಅಂತ. ಇವತ್ತಿನ CSK ಆ ಬೌಲಿಂಗ್ ನೋಡಿದರೆ ಅದು ಯಾವ ಆ್ಯಂಗಲಲ್ಲೂ ಇವರ ಬೌಲರ್ಸ್ಗೆ ನೆರವೇ ಆಗುವುದಿಲ್ಲ ಅನ್ನುವ ರೇಂಜ್ಗೆ GT ಇವತ್ತು ಅವರನ್ನು ಬೊಟ್ಟೆ ಹಾಕಿದರು. 229 ರನ್ ಹೊಡೆದ ಮೇಲೆ ಇದು ನೋ ಬ್ರೈನರ್. ಎಂಥವ್ರಿಗಾರು ಅರ್ಥ ಆಗಬೇಕು ಏನಂತಂದರೆ CSK ವಿನ್ ಆಗಲೇಬೇಕು, CSK ವಿನ್ ಆಗ್ತದೆ ಅಂತ. ಆದರೆ ಸಂಜು ಸ್ಯಾಮ್ಸನ್ ಅವ್ರದ್ದು 100 ಬರಬೇಕು. ಸಂಜು ಸ್ಯಾಮ್ಸನ್ ನಿಂತರೆ ಮಾತ್ರ CSK ವಿನ್ ಆಗೋದು ಅಂತ ಎಲ್ಲರಿಗೂ ಗೊತ್ತಿತ್ತು. ನಾವು ಏನು ಅಂದ್ಕೊಂಡಿದ್ದು, ಅದ್ರ ಡೆಡ್ ಆಪೋಸಿಟ್, ಫಸ್ಟ್ ಬಾಲ್ ಡಕ್ಔಟ್. ಸಂಜು ಸ್ಯಾಮ್ಸನ್ ಮಸ್ಟ್ ಆ್ಯಂಡ್ ಶುಡ್ ಅವ್ರು ಏನೊಂದು ದೊಡ್ಡ ಇನ್ನಿಂಗ್ಸ್ ಆಡಬೇಕಿತ್ತು, ಆ ಮ್ಯಾಚಲ್ಲಿ ಅವರು ಕೈ ಕೊಟ್ಟರು. ಫಸ್ಟ್ ಬಾಲ್ಗೆ ಔಟ್. ಮ್ಯಾನ್ ಆಫ್ ದ ಮ್ಯಾಚ್ ಸಿರಾಜ್ ಅಣ್ಣನ ಒಂದು ನೀವು ಪವರ್ ಪ್ಲೇಯ ಬೌಲಿಂಗ್ ನೋಡಬೇಕಿತ್ತು. ಓ ಮೈ ಗಾಡ್, ಸೀರಿಯಸ್ಲಿ ಯಾವುದೋ ನೆಕ್ಸ್ಟ್ ಲೆವೆಲಲ್ಲಿ ಸ್ವಿಂಗು, ಆ ಲೈನ್ ಆ್ಯಂಡ್ ಲೆಂತ್, ಅಷ್ಟು ಪಿಚ್ ಪರ್ಫೆಕ್ಟ್ ಇವತ್ತು ಸಿರಾಜ್ ಅಣ್ಣನಿದು. ಆ್ಯಂಡ್ ಏನು ಗಾಯಕ್ವಾಡ್ ಅವ್ರನ್ನ ಬೋಲ್ಡ್ ಮಾಡಿ 7 ಬಾಲಿಗೆ 16 ರನ್ ಮರ್ರೆ ಗಾಯಕ್ವಾಡ್. ವಾವ್, 200 ಸ್ಟ್ರೈಕ್ ರೇಟಲ್ಲಿ ಗಾಯಕ್ವಾಡು. ವಾವ್, ಇದು ಲಾಸ್ಟ್ ಮ್ಯಾಚಲ್ಲೆಲ್ಲ ನೋಡಲಿಕ್ಕೆ ಸಿಗಲಿಲ್ಲ ನಮಗೆ. 7 ಬಾಲಿಗೆ 16 ಅವರು ಬೋಲ್ಡ್ ಆದರು. ಉರ್ವಿಲ್ ಪಟೇಲ್ ಅವರನ್ನು ಕೂಡ ಡಕ್ಔಟ್ ಮಾಡಿ ಹಾಕಿದ್ರು. ಸೊ ಫಸ್ಟ್ 3 ವಿಕೆಟ್ ತೆಗೆದು ಸಿರಾಜ್ ಅಣ್ಣ ಪವರ್ ಪ್ಲೇಯಲ್ಲಿ CSKಯ ಮ್ಯಾಚನ್ನು ಮುಗಿಸಿಬಿಟ್ರು. ಕೊನೆಗೆ ಲಾಸ್ಟಿಗೆ ಏನೊಂದು ದೂಬೆ ಅವರು 17 ಬಾಲ್ಗೆ 47 ರನ್ ಏನು ಹೊಡೆದ್ರು. ಅವರು ಬ್ಯಾಟಿಂಗ್ ಮಾಡುವಾಗ 10 ಓವರ್ಗೆ 113 ಏನಾಗಿದೆ ಅಂದರೆ ವಿಕೆಟ್ ಕೈಯಲ್ಲಿದ್ದರೆ ಖಂಡಿತ ವಿನ್ ಆಗ್ಬೋದಿತ್ತು, ಬಟ್ ವಿಕೆಟೇ ಇರಲಿಲ್ಲ. ಯಾವಾಗ ದೂಬೆ ಅವರ ಒಂದು ಕ್ಯಾಚನ್ನು ಗಿಲ್ಲೋರು, ಭಯಂಕರ ಕ್ಯಾಚ್ ಆಯ್ತು ಅದು. ಆ ಕ್ಯಾಚ್ ಹಿಡಿದು ದೂಬೆ ಅವರು ಔಟ್ ಆದರು. ಮತ್ತು ನನಗೆ ಗೊತ್ತಾಗ್ತಾ ಇಲ್ಲ ಇದು ಎಂಥ ಇಶ್ಯೂ ಅಂತ. ಈವನ್ ಇಶಾನ್ ಕಿಶನ್ ಅವರು ವಿಜಿಲ್ ಹೊಡೆದು ಹೀಗೆ ಮನೆಯದು ಮಾಡಿ, ನಿಮ್ಮದು ವಿಜಿಲ್ ಸುಮ್ಮನೆ ಮನೆಗೆ ಹೋಗ್ತಾ ಇರಿ ಅಂತ ಅದು ಕೈ ಸನ್ನೆ ತೋರಿಸಿದ್ದು ಲಾಸ್ಟ್ ಮ್ಯಾಚಲ್ಲಿ. ಆ್ಯಂಡ್ ಈ ಮ್ಯಾಚಲ್ಲಿ ಕೂಡ ಹಾಗೆ ಗಿಲ್ಲೋರು ಕ್ಯಾಚ್ ಹಿಡಿದ ಮೇಲೆ ಅಲ್ಲಿಯ ಒಂದು CSK ಆಡಿಯನ್ಸಿಗೆ ಬೈದು ಹೋಗ್ತಾರೆ, ಮುಚ್ಕೊಂಡು ಹೋಗ್ತಾರೆ ಅನ್ನೋ ಥರ ಒಂದು ಕೈ ಸನ್ನೆ ತೋರಿಸಿದ್ದು. ಸಮಥಿಂಗ್ ಇಶ್ಯೂ ವಿತ್ ದ ಪ್ಲೇಯರ್ಸ್, ಅಥವಾ ಅಲ್ಲಿ ಒಂದು ಮ್ಯಾಚ್ ನೋಡಲಿಕ್ಕೆ ಬಂದಿರುವಂಥ CSK ಅಭಿಮಾನಿಗಳು ಆ ಥರ ಬರೆಸ್ತಾ ಇರೋದು ನಂಗೆ ಗೊತ್ತಿಲ್ಲ. ಅಥವಾ ಆ ವಿಸಿಲ್ ಸೌಂಡ್, ಇದು ಕೊಂಕು ಮಾತಾಡ್ತಾ ಇರೋದಲ್ಲ, ನಾನು ನಾರ್ಮಲಾಗಿ ಹೇಳ್ತಾ ಇರೋದು. ಆ ವಿಸಿಲ್ ಸೌಂಡ್ ಇಸ್ ಇಟ್ ಟೂ ಅಂದರೆ ಇರಿಟೇಟ್ ಆಗ್ತದ. ಅಂದರೆ ಇಡೀ ಗ್ರೌಂಡ್ ವಿಜಿಲ್ ಹೊಡಿತಿದ್ರೆ ಒಂಚೂರು ಇರಿಟೇಷನ್ ಖಂಡಿತ ಆಗ್ತಲ್ಲ. ಒಂದು ಕರ್ಕಶ ಧ್ವನಿ ಅಲ್ಲ ಅದು. ಯಾವುದೇ ವಿಜಿಲ್ ತಗೊಳ್ಳಿ, ಅದು ಸೌಂಡ್ ಕರ್ರ ಅಂತ ಇಡೀ ಗ್ರೌಂಡ್ ಆ ಥರ ಸೌಂಡ್ ಮಾಡ್ತಿದ್ರೆ ಇರಿಟೇಟ್ ಆಗ್ತದೆ. ಅಥವಾ ಕೆಣಕ್ತಿದ್ದಾರೆ, ಫ್ಯಾನ್ಸ್ ಕೆಣಕ್ತಿದ್ದಾರೆ, ಗೊತ್ತಿಲ್ಲ. ಇಶಾನ್ ಕಿಶನ್ ಅವ್ರು ಸನ್ನೆ ತೋರಿಸಿದ್ದಾಗಿರ್ಬೋದು, ಇವತ್ತು ಗಿಲ್ ಅವ್ರು ಸನ್ನೆ ತೋರಿಸಿದ್ದಾಗಿರ್ಬೋದು. ಅದೆಲ್ಲ ನೋಡಿದಾಗ ಒಂಚೂರು ಡೌಟ್ ಬರ್ತದೆ ಯಾಕೆ ಅಂತ. ಯಾವಾಗ ದೂಬೆ ಅವ್ರು ಔಟ್ ಆದರು ಅಲ್ಲಿಗೆ ಮ್ಯಾಚ್ ಮುಗಿಯಿತು, ಯಾರೂ ಕೂಡ ನಿಲ್ಲಿಲ್ಲ. ಬ್ರೇವಿಸ್ ಹೋಲ್ ಸೀಸನ್ ಭಯಂಕರ ಡಿಸಪಾಯಿಂಟಿಂಗ್ ಬ್ಯಾಟಿಂಗ್, ಒಂದು ಕೂಡ 50 ಹೊಡಿಲಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಬ್ರೇವಿಸ್ ಅವರು 13.4 ಓವರ್, 14 ಓವರ್ ಕೂಡ ಆಗಲಿಲ್ಲ, 140ಕ್ಕೆ ಸರ್ವನಾಶ, ಆಲ್ ಔಟ್. ಏನು ಕೊನೆಗೆ ಲಾಸ್ಟ್ 3 ವಿಕೆಟೆಲ್ಲ ಇದು ರಶೀದ್ ಖಾನ್ ಅವರು ಬಂದು ತೆಗೆದ್ರು. ರಬಾಡ ಅವ್ರದ್ದು ಬೌಲಿಂಗ್, ಓ ಮೈ ಗಾಡ್, ಇವತ್ತು ಯಾವುದೋ ಬೇರೆ ಪೇಸಲ್ಲಿ ಹಾಕ್ತಾಯಿದ್ರು ಮಾರ್ರೆ. ಯಾವುದೋ 1 ಓವರ್ ಕಂಟಿನ್ಯೂಸ್ ಆಗಿ 150 ಮೇಲೆ ಹಾಕಿದ್ದಾರೆ, 150 ಆಸುಪಾಸಲ್ಲೆಲ್ಲ ಹಾಕಿದ್ದಾರೆ. ಯಾವುದು ಬೇರೆ ಲೆವೆಲಲ್ಲಿ ಇತ್ತು ಇವತ್ತು. GTದು ಆಟ ಇದೊಂಥರ ವಿಂಟೇಜ್ GT ಆಟ. ಅವ್ರದ್ದು ಟೆಂಪ್ಲೇಟ್ ಹೀಗೆ ಉಂಟು, ಟಾಪ್ 3 ಆಡೋದು, ಬೌಲರ್ಸ್ ಕಟ್ಟಿ ಹಾಕೋದು, ಫ್ಯಾಂಟಾಸ್ಟಿಕ್ ಟೀಮ್ ಇದ್ದರೆ ಈ ಥರ ಇರ್ಬೇಕಣ್ಣ. ಸದ್ದುಗದ್ದು ಎಂತ ಇಲ್ಲ, ಸದ್ದುಗದ್ದೆಲ್ಲ ಏನಿಲ್ಲ, ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಇವ್ರು ನಿಜವಾಗ್ಲೂ ಅಂಡರ್ ಡಾಗ್ಸು. ಮತ್ತು ಇವರ ಕನ್ಸಿಸ್ಟೆನ್ಸಿ ಯಾವುದೋ ಒಂದು ಸೀಸನ್, ಐ ಥಿಂಕ್ 2024 ಸೀಸನಲ್ಲಿ ಇವರು ಪ್ಲೇ ಆಫಿಗೆ ರೀಚ್ ಆಗಲಿಲ್ಲ. ಆಡಿದಂತಹ 5 ಸೀಸನಲ್ಲಿ 4 ಬಾರಿಗೆ ಪ್ಲೇ ಆಫಿಗೆ ರೀಚ್ ಆಗಿದ್ದಾರೆ. ಫ್ಯಾಂಟಾಸ್ಟಿಕ್ ಟೀಮು, ಒಂದು ಟೀಮ್ ಆಗಿ ಚಂದ ಮಾಡಿ ಆಡ್ತಾ ಇದ್ದಾರೆ. ಎಸ್ಪೆಷಲಿ ಟಾಪ್ 3 ಅವರು ಆಡ್ತಿರುವಂಥ ರೀತಿ ಯಾರ ದೃಷ್ಟಿ ಬೀಳೋದಿರಲಿ ಮಾರ. ಇವ್ರದ್ದು ಪ್ರಾಬ್ಲಮ್ ಆಗೋದೇ ಅದು. ಏನು ಅಂತಂದರೆ ಕರೆಕ್ಟ್ ಟೈಮಿಗೆ 3 ಜನ ಕೈ ಕೊಟ್ಟರೆ ಬೇರೆಯವರೆಲ್ಲ ಲವಲವಲ ಅಂತ ಬಾಯಿ ಬಡ್ಕೊಳ್ತಾರೆ. ಹಾಗೆ ಆಗದಿರಲಿ, ಚಂದ ಮಾಡಿ ಆಡಲಿ. ಬಟ್ ಎಸ್,
ಅಗೇನ್ಸ್ಟ್ RCB ಅಂತ ಬಂದರೆ ನಾವು ಆಫ್ಕೋರ್ಸ್ RCBಗೆ ಸಪೋರ್ಟ್ ಮಾಡ್ತೇವೆ. ಅದರಲ್ಲಿ ಏನೋ ಮತ್ತೆ ಅದು ಯಾರು ಸಿಟ್ಟು ಮಾಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಆ್ಯಂಡ್ ಪ್ರೆಡಿಕ್ಷನ್ ಗೇಮಲ್ಲಿ ಯಾರೋ ಒಬ್ಬರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. GT ಇವತ್ತು ಕರೆಕ್ಟ್ 229 ರನ್ ಹೊಡಿತಾರೆ ಅಂತ ಪ್ರೆಡಿಕ್ಟ್ ಮಾಡಿದ್ದು ರಾಕೇಶ್ ಬಿರ್ವಾಸ್. ಇವರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ರಾಕೇಶ್ ಅವರೇ. ಆ್ಯಂಡ್ ನಿನ್ನೆಯ ಒಂದು ವಿಡಿಯೋಗೆ ಹೈಯೆಸ್ಟ್ ಲೈಕ್ಸ್ ಬಂದಿರುವಂತಹ ಕಮೆಂಟ್ ರಸೂಲ್ ಅವರದು. ಇವರು ಊರವ್ರು ಅಂತ ಅಂದ್ಕೊಳ್ತೇನೆ. ರಸೂಲ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಆಫ್ಟರ್ 7 ಮ್ಯಾಚಸ್ ಫಾರ್ಮ್ ಹ್ಯಾಸ್ ಬೀನ್ ಎಕ್ಸ್ಚೇಂಜ್ ಬಿಟ್ವೀನ್ ಪಂಜಾಬ್ ಕಿಂಗ್ಸ್ ಆ್ಯಂಡ್ KKR ಅಂತ. ನಿಜವಾಗಿ ಕೂಡ ಹೌದು. ಪಂಜಾಬ್ ಇಲ್ಲಿತ್ತು, KKR ಇಲ್ಲಿತ್ತು. ಈಗ ನೋಡಿದರೆ ಇಲ್ಲಿ ಇದೆ. ಒಟ್ಟೊಟ್ಟಿಗೆ ಪಾಯಿಂಟ್ಸ್ ಅಂತ ಬಂದರೆ ಇಬ್ಬರು ಕೂಡ ಅಂದರೆ ಪಂಜಾಬಿದು ಫಾರ್ಮ್ ಡಮ್ ಅಂತ ಬಿತ್ತು, KKRದು ಫಾರ್ಮ್ ಮೇಲೆ ಬಂತು. ಈ ಒಂದು ಕಮೆಂಟಿಗೆ 142, ನಾನು ಸ್ಕ್ರೀನ್ಶಾಟ್ ತೆಗೆದಾಗ 142 ಲೈಕ್ ಬಂದಿತ್ತು. ಕಂಗ್ರ್ಯಾಚುಲೇಷನ್ಸ್ ರಸೂಲ್ ಅವರ ಸೂಪರ್ ಕಮೆಂಟ್. ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು IPL ಅಲ್ಲಿ ಧೋನಿಯ ಅನುಪಸ್ಥಿತಿ ಖಂಡಿತ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕಾಡಿದೆ. ಅವರಿದ್ರೆ ಕ್ವಾಲಿಫೈ ಆಗ್ತಿದೆ ಹಾಗೆ ಅಲ್ಲ, ಬಟ್ ಅವರಿದ್ರೆ ಏನೋ ಒಂದು ಇಂಪ್ಯಾಕ್ಟ್ ಇರ್ತಿತ್ತು ಅನ್ನೋದು ನನ್ನ ಒಂದು ಭಾವನೆ. ಅಟ್ಲೀಸ್ಟ್ ಲಾಸ್ಟ್ ಫ್ಯೂ ಓವರ್ಸಲ್ಲಿ ಬಂದು 10 ಬಾಲಿಗೆ 20 ರನ್ ಹೊಡೆಯುವಂಥ ಇನ್ನಿಂಗ್ಸ್. ಅವರಿಗೆ ಪ್ರಶಾಂತ್ ವೀರಲ್ಲಿ ಏನೋ ಒಂದು ಚೂರು ಕಂಡ್ರು. ಅವರು ಈ ಥರ ಎಕ್ಸ್ಪೆಕ್ಟೇಷನ್ ಇತ್ತು. ಪ್ರಶಾಂತ್ ವೀರ್ ಏನೂ ಕೂಡ ಆಡಲಿಲ್ಲ ಈ IPL ಅಲ್ಲಿ. ಅವರಿಗೆ ಧೋನಿ ಅಂತಹ ಆಟಗಾರ, ಧೋನಿಯ ಒಂದು ಎಕ್ಸ್ಪೀರಿಯನ್ಸ್, ವಿಕೆಟ್ ಹಿಂದ್ಗಡೆ ಅಥವಾ ವಾಟೆವರ್ ಇಟ್ ಈಸ್, ಅವರೊಂದು ಆ ತಂಡದಲ್ಲಿ ಇದ್ದಾಗ ತಂಡದಲ್ಲಿ ಇರಬೇಕಿತ್ತು ಅಂತ CSK ಕೂಡ ಅನ್ನಿಸ್ತಾ ಇರ್ಬೋದು. ನೆಕ್ಸ್ಟ್ ಸೀಸನ್ ಆಡ್ತಾರೆ ಇಲ್ಲೋ ಅಂತ ಗೊತ್ತಿಲ್ಲ, ರಿಟೈರ್ಮೆಂಟ್ ತಗೊಳ್ತಾರೆ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ CSK ಏನೋ ಮಿಸ್ ಹೊಡೆದಿದೆ. ನಾನು ಸ್ಟಾರ್ಟಿಂಗ್ ಹೇಳಿದ್ನ, ಗೇಮ್ ಸ್ಟಾರ್ಟ್ ಆಗೋ ಮುಂಚೆ, IPL ಸ್ಟಾರ್ಟ್ ಆಗೋ ಮುಂಚೆ CSK ಬಗ್ಗೆ ನನಗೇನಂತ ಹೋಪ್ಸ್ ಇಲ್ಲ. ಆಡಿದ ಸ್ಯಾಮ್ಸನ್, ಗಾಯಕ್ವಾಡ್ ಇವ್ರು ನಿಲ್ಲೇಬೇಕು ಅಂತ ನನಗೆ ಕೂಡ ನೆನಪೋಗಿದೆ ಎಂತ ಹೇಳಿದ್ದಾರೆ ಅಂತ. ಫ್ಯೂಚರ್ ಓರಿಯೆಂಟೆಡ್ ಟೀಮ್ ಫಾರ್ ಶೋರ್. ಕಾರ್ತಿಕ್ ಶರ್ಮಾ ಅವ್ರ ಮೇಲೆಲ್ಲ ಪಾಪ ನಂಬಿಕೆ ಇಟ್ಟಿದ್ದಾರೆ, ಬಟ್ ಬರಲಿಲ್ಲ. ಪರ್ಫಾರ್ಮೆನ್ಸ್ ಅಂತ ಬಂದಾಗ ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಇನ್ಕ್ಲೂಡಿಂಗ್ ಗಾಯಕ್ವಾಡ್ ಏನು ಆಡಲಿಲ್ಲ. ಗಾಯಕ್ವಾಡ್ ಅಂತೂ ಈ ಸೀಸನ್ ಏನೂ ಆಡಲಿಲ್ಲ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾರಿ, ಹಾಗಾದರೆ ಬರುವ. ನಮಸ್ಕಾರ.